ಸಮಾಜ ವಿಜ್ಞಾನ 7ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಹಾಗೂ ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಪ್ರಥಮವಾಗಿ ಅಭ್ಯಾಸಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್. ಎರಡನೇದು ಮುಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಅರಬ್ ದೇಶದ ಮೆಕ್ಕಾ ಪಟ್ಟಣ. ಕುಬ್ಲಾಯಿ ಖಾನ್ ಚಂಗೇಜ್ ಖಾನ್ನ ಮೊಮ್ಮಗ. ಟರ್ಕರ ಮೂಲ ತುರ್ಕ್ಸ್ತಾನ್ ಮಧ್ಯ ಏಷ್ಯಾದಲ್ಲಿದೆ. ಎರಡನೇ ಪ್ರಶ್ನೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಐದನೇದು ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು? ಅವರ ತಾಯಿ ಯಾರು? ಉತ್ತರ: ಯೇಸು ಕ್ರಿಸ್ತ ಇಸ್ರಾಯೇಲ್ ದೇಶದ ಬ್ಯಾಥ್ಲೆಹೆಮ್ ಎಂಬಲ್ಲಿ ಜನಿಸಿದರು. ಇವರ ತಾಯಿ ಹೆಸರು ವರ್ಜಿನ್ ಮೇರಿ. ಪ್ರಶ್ನೆ ಸಂಖ್ಯೆ 6 ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು? ಉತ್ತರ: ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು: ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ನಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿರಿ ಎಂದು ಸಾರಿ ಹೇಳಿದರು. ಮಾನವ ಸೇವೆಯೇ ದೇವರ ಸೇವೆ ಎಂದರು. ನೆಕ್ಸ್ಟ್ ಕ್ವಶನ್ ನಂಬರ್ 7 ಕ್ರುಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು? ಉತ್ತರ: ಪ್ಯಾಲೆಸ್ಟೈನ್ ಆಟೋಮನ್ ಟರ್ಕರ ವಶದಲ್ಲಿದ್ದರೂ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು, ಧಾರ್ಮಿಕ ಯಾತ್ರೆಗಾಗಿ. ಟರ್ಕರು ಜೆರೂಸಲೇಮ್ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಯಿತು. ಪ್ರಶ್ನೆ ಸಂಖ್ಯೆ 8 ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು? ಉತ್ತರ: ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು: ದೇವನೊಬ್ಬನೇ, ಏಕದೇವತಾ ಆರಾಧನೆ ಇಸ್ಲಾಮಿನ ಮೂಲಭೂತ ತತ್ವ. ಮೊಹಮ್ಮದ್ ದೇವರ ಪ್ರವಾದಿ, ಸಂದೇಶವಾಹಕರು. ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ. ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು. 9ನೇದು ಅರಬರ ಯಾವುದಾದರೂ 2 ಕೊಡುಗೆಗಳನ್ನು ಹೇಳಿರಿ. ಅದರಲ್ಲಿ ಕೊಡುಗೆಗಳನ್ನು ನೋಡೋಣ. ಅರಬರು ಗ್ರೀಕ್, ರೋಮನ್ ಮತ್ತು ಭಾರತೀಯರ ಜ್ಞಾನ ವಿಜ್ಞಾನಿಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು. ಬಗ್ದಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು. ಅರಬರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಅದೇ ರೀತಿ ವಾಸ್ತುಶಿಲ್ಪದಲ್ಲಿ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ಮಿನಾರ್, ಗುಂಬಜ್, ಆಸ್ಪತ್ರೆಗಳು. ನೆಕ್ಸ್ಟ್ ಪ್ರಶ್ನೆ 10ನೇದು ಆಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ: ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರು ಮೂಲ ಸ್ಥಾನ ಮಧ್ಯ ಏಷ್ಯಾ, ತುರ್ಕಿಸ್ತಾನ್, ಈಗಿನ ತುರ್ಕ್ಮೇನಿಸ್ತಾನ್. ಇವರು ಇಸ್ಲಾಂ ಅನುಯಾಯಿಗಳಾದರು. ಕುಬ್ಲೈ ಖಾನನ ಸಾಮ್ರಾಜ್ಯದ ಅವನತಿ ಕಂಡ ಬಳಿಕ ತುರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶವನ್ನು ಆಕ್ರಮಿಸಿಕೊಂಡರು. ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು. ಭಾರತದ ಮೇಲೆ ಆಕ್ರಮಣ ನಡೆಸಿದರು.